ರಾಜ್ಯ ಸರ್ಕಾರದ ಬಜೆಟ್ ಕೂಡ ಮಂಡನೆ ಆಯಿತು. ಗೃಹಲಕ್ಷ್ಮಿಯರಿಗೆ ಸೇರಿದಂತೆ ಮಹಿಳೆಯರಿಗೆ ಬಂಪರ್ ಸಿಹಿ ಸುದ್ದಿ. ಗೃಹಲಕ್ಷ್ಮಿಯರ ಖಾತೆಗೆ ಜಮೆ ಆಗಲಿದೆ ಬಂಪರ್ ಹಣ ಅಂತಾನೆ ಹೇಳಬಹುದು. ಅನುದಾನವನ್ನು ಕೂಡ ಬಿಡುಗಡೆ ಮಾಡಲಾಗಿದೆ. ಒಂದಲ್ಲ ಎರಡಲ್ಲ ಬಜೆಟ್ ನಲ್ಲಿ 5 ಬಂಪರ್ ಘೋಷಣೆ ಕೂಡ ಮಾಡಲಾಗಿದೆ ವೀಕ್ಷಕರೇ. ಹಾಗಾದ್ರೆ ಯಾವೆಲ್ಲ 5 ಘೋಷಣೆಗಳನ್ನ ನೋಡ್ತಾ ಹೋಗೋಣ ಈ ವಿಡಿಯೋದಲ್ಲಿ. ಈ ವಿಡಿಯೋ ಪೂರ್ತಿಯಾಗಿ ಕೊನೆ ತನಕ ನೋಡಿ. ಕೇವಲ 5 ನಿಮಿಷದಲ್ಲಿ ಜನರಿಗೆ ಉಪಯುಕ್ತವಾಗಿರುವಂತಹ ಒಂದು ಹೊಸ ಯೋಜನೆಗಳ ಪಟ್ಟಿ ಕೂಡ ಬಂದಿದೆ. ಮಹಿಳೆಯರಿಗೆ 45,000 ರೂಪಾಯಿ ಸಹಾಯಧನ ಕೂಡ ಕೊಡೋದಾಗಿ ಘೋಷಣೆ ಮಾಡಿದ್ದಾರೆ. ಇದು ಯಾವ ಮಹಿಳೆಯರಿಗೆ ಸಿಗುತ್ತೆ ಅಂತ ನೋಡೋಣ. ಇನ್ನು ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದು ಗ್ಯಾರಂಟಿ ಯೋಜನೆಗೆ ಯಾವುದೇ ರೀತಿಯ ಹಣ ಇಲ್ಲ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ಒಂದು ಯೋಜನೆ ಬಂದಾಗುತ್ತಾ, ಅದು ಯಾವ ಯೋಜನೆ, ಅದರ ಬಗ್ಗೆನೂ ಕೂಡ ಒಂದು ಶಾಕಿಂಗ್ ನ್ಯೂಸ್ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಇನ್ನು ಬಜೆಟ್ ನಲ್ಲಿ ಅನ್ನಭಾಗ್ಯ ಫಲಾನುಭವಿಗಳಿಗೆ ರೇಷನ್ ಕಾರ್ಡ್ ಇದ್ದವರಿಗೂ ಕೂಡ ಒಂದು ಬಂಪರ್ ಸಿಹಿ ಸುದ್ದಿ, ಮತ್ತೊಂದು ಹೊಸ ಯೋಜನೆ ಕೂಡ ಪ್ರಾರಂಭವಾಗ್ತಾ ಇದೆ. ಎಲ್ಲಾ ಪಡಿತರ ಚೀಟಿದಾರರಿಗೆ ನೀವು ಕೂಡ ಪ್ರತಿ ತಿಂಗಳು ಪಡಿತರ ಪಡೆದುಕೊಳ್ತೀರಾ ಅಂದ್ರೆ ಈ ವಿಡಿಯೋ ಕೊನೆ ತನಕ ನೋಡಿ. ನಿಮಗೆ ಸೂಪರ್ ಸಿಹಿ ಸುದ್ದಿ ಕೂಡ ಇಲ್ಲಿ ಬಂದಿರುವಂತದ್ದು ವೀಕ್ಷಕರೇ. ಇನ್ನು ಮದ್ಯಪ್ರಿಯರಿಗೆ ಒಂದು ಹೊಸ ನೀತಿ ಅಂತಾನೆ ಹೇಳ್ಬಹುದು. ಮದ್ಯಪ್ರಿಯರಿಗೆ ಶಾಕಿಂಗ್ ಸುದ್ದಿ ಅಂತ ಹೇಳ್ಬಹುದು. ಹಂತ ಹಂತವಾಗಿ ಮದ್ಯಪಾನದ ಬೆಲೆ ಏರಿಕೆ ಆಗಬಹುದು. ಅಂದ್ರೆ ಮದ್ಯದ ರೇಟ್ ಗಳಲ್ಲಿ ಏರಿಕೆ ಮಾಡಲಾಗುತ್ತೆ ವೀಕ್ಷಕರೇ. ಮತ್ತೆ ಮುಂದಿನ ಬರೋ ದಿನಗಳಲ್ಲಿ ಬೆಲೆ ಏರಿಕೆನ ಆಗ್ಬಹುದು, ಇಳಿಕೆನ ಆಗ್ಬಹುದು. ಇಂಟ್ರೆಸ್ಟಿಂಗ್ ಮಾಹಿತಿ ಬಂದಿದೆ. ಇನ್ನು ಕೊನೆಯದಾಗಿ ಬಂಗಾರ ಬೆಳ್ಳಿ ದರವೂ ಕೂಡ ಭರ್ಜರಿ ಇಳಿಕೆ ಆಗ್ತಾ ಇದ್ದು, ಇದು ಕೂಡ ಒಂದು ಕಡೆಗೆ ಸಿಹಿ ಸುದ್ದಿ ಅಂತಾನೆ ಹೇಳ್ಬಹುದು ವೀಕ್ಷಕರೇ. ಇವತ್ತಿನ ಈ ವಿಡಿಯೋ ಕೇವಲ 5 ರಿಂದ 8 ನಿಮಿಷದಲ್ಲಿ ಬಜೆಟ್ ಬಗ್ಗೆ ನಿಮಗೆ ಕಂಪ್ಲೀಟ್ ಆಗಿ ವಿಡಿಯೋದಲ್ಲಿ ಅಪ್ಡೇಟ್ ಸಿಗಲಿದೆ. ಮೊದಲಿಗೆ ನೀವು ಕೂಡ ಗೃಹಲಕ್ಷ್ಮಿರಾಗಿದ್ರೆ ಈ ವಿಡಿಯೋನ ಬೇಗನೆ ಲೈಕ್ ಮಾಡಿ. ಅದಕ್ಕಂದ್ರೆ ಇವತ್ತು ನಿಮಗೆ ಬಂಪರ್ ಸಿಹಿ ಸುದ್ದಿ ಬಂದಿದೆ ವೀಕ್ಷಕರೇ. ನಿಮ್ಮ ಅಕೌಂಟ್ಗೆ ಈಗ ಹಣ ಜಮೆ ಆಗೋದಕ್ಕೆ ಶುರುವಾಗುತ್ತೆ. ಹೀಗಾಗಿ ವಿಡಿಯೋಗೆ ಬೇಗನೆ ಲೈಕ್ ಮಾಡಿ. ಹಾಗೂ ಕಮೆಂಟ್ ಬಾಕ್ಸ್ ಅಲ್ಲಿ ನಿಮಗೂ ಕೂಡ 26ನೇ ಕಂತು ಹಣ ಬಂತ, ಎಸ್ ಆರ್ ನೋ ಅಂತ ಬೇಗ ನಮಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ವೀಕ್ಷಕರೇ. ನಿಮ್ಮ ಕಮೆಂಟ್ ಇಂದ ಎಲ್ಲರಿಗೂ ಕೂಡ ಉತ್ತಮ ಫೀಡ್ಬ್ಯಾಕ್ ಸಿಗುತ್ತೆ. ನಿಮ್ಮ ಕಮೆಂಟ್ ನಾವು ಓದ್ಬಿಟ್ಟು ನಿಮಗೆ ರಿಪ್ಲೈ ಕೂಡ ಮಾಡ್ತೇವೆ. ಸೊ ಪ್ರತಿಯೊಬ್ರು ಕೂಡ ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ವೀಕ್ಷಕರೇ ಬನ್ನಿ, ಮೊದಲಿಗೆ ಬಜೆಟ್ ನಲ್ಲಿ ಗೃಹಲಕ್ಷ್ಮಿಯರಿಗೆ ಏನು ಬಂಪರ್ ಸಿಹಿ ಸುದ್ದಿ ಬಂದಿದೆ ಅಂತ ನೋಡ್ತಾ ಹೋಗೋಣ. ಮೊದಲಿಗೆ ಈ ಒಂದು ಬಜೆಟ್ ನಲ್ಲಿ ಮತ್ತೆ ಗೃಹಲಕ್ಷ್ಮಿಯರಿಗೆ ಅನುದಾನವನ್ನ ಕಡಿಮೆ ಮಾಡಿದ್ರೆ ಹಣ ಬರೋದು ಮತ್ತೆ ತಡವಾಗಬಹುದು ಅಂತ ಹೇಳಲಾಗ್ತಾ ಇದೆ. ಆದ್ರೆ ಈ ತರ ಮಾಡಿಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಈ ಬಾರಿಯೂ ಕೂಡ ಗ್ಯಾರಂಟಿ ಯೋಜನೆಗಳಿಗೆ ಹಣವನ್ನ ಮೀಸಲಿಡೋದ್ರ ಮೂಲಕ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು, ಶಕ್ತಿ ಯೋಜನೆ ಆಗಿರ್ಬೋದು, ಮಹಿಳೆಯರಿಗೆ ಧನಶ್ರೀ ಯೋಜನೆ ಕಂಟಿನ್ಯೂ ಮಾಡೋದ್ರ ಮೂಲಕ ಒಂದು ಬಂಪರ್ ಸಿಹಿ ಸುದ್ದಿಯನ್ನ ಕೊಟ್ಟಿದ್ದಾರೆ. ಹೌದು, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು 6ನೇ ತಾರೀಕಿಗೆ ಬಜೆಟ್ ನಲ್ಲಿ ಗೃಹಲಕ್ಷ್ಮಿಯರಿಗೆ ಮತ್ತು ಗ್ಯಾರಂಟಿ ಯೋಜನೆಗಳಿಗೆ ಅನುದಾನವನ್ನ ಮೀಸಲಿಟ್ಟಿದ್ದಾರೆ. ರಾಜ್ಯ ವಿಧಾನಸಭೆಯಲ್ಲಿ ಈ ಸಾಲಿನ ಬಜೆಟ್ ಮಂಡನೆ ಮಾಡಿದಾಗ ಘೋಷಣೆ ಕೂಡ ಇಲ್ಲಿ ಮಾಡಿದ್ದಾರೆ. ಅಷ್ಟು ಮಾತ್ರವಲ್ಲದೆ ಗೃಹಲಕ್ಷ್ಮಿ ಯೋಜನೆಗೆ 28,608 ಕೋಟಿ ರೂಪಾಯಿ ಸಿಂಹ ಪಾಲು ಈ ಬಾರಿ ಬಜೆಟ್ ನಲ್ಲಿ ಗೃಹಲಕ್ಷ್ಮಿ ಯೋಜನೆಗೋಸ್ಕರ ಮೀಸಲಿಡಲಾಗುತ್ತೆ ಅಂತ ಘೋಷಣೆ ಮಾಡೋದ್ರ ಮೂಲಕ ಎಲ್ಲಾ ಗೃಹಲಕ್ಷ್ಮಿಯರಿಗೂ ಕೂಡ ಬಂಪರ್ ಸಿಹಿ ಸುದ್ದಿಯನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೊಟ್ಟಿರುವಂತದ್ದು ವೀಕ್ಷಕರೇ. ಹೌದು, ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಸಿಂಹ ಪಾಲು ವಿತರಣೆಯನ್ನ ಮಾಡ್ತಾ ಇದ್ದಾರೆ. ಇನ್ನು ಅನ್ನಭಾಗ್ಯ ಯೋಜನೆಗೆ 6,200 ಕೋಟಿ ರೂಪಾಯಿ ಹಣವನ್ನ ಘೋಷಣೆ ಮಾಡಿದ್ದಾರೆ. ಇನ್ನು ಗೃಹ ಜ್ಯೋತಿ ಯೋಜನೆಗೆ 10,578 ಕೋಟಿ ರೂಪಾಯಿ ಹಾಗೂ ಶಕ್ತಿ ಯೋಜನೆಗೆ 5,300 ಕೋಟಿ ರೂಪಾಯಿ ಹಣವನ್ನ ಮೀಸಲಿಟ್ಟಿರೋದಾಗಿ ಘೋಷಣೆಯನ್ನ ಮಾಡಿದ್ದಾರೆ ವೀಕ್ಷಕರೇ. ಇದು ಗೃಹಲಕ್ಷ್ಮಿಯರಿಗೆ ಸಿಹಿ ಸುದ್ದಿ. ಏನಪ್ಪಾ ಅಂದ್ರೆ ಇಲ್ಲಿ ನೀವು ಲೆಕ್ಕ ಮಾಡಬಹುದು, 28,608 ಕೋಟಿ ರೂಪಾಯಿ ಹಣ ಅಂದ್ರೆ ಇದು ಬಜೆಟ್ ನಲ್ಲಿ ಸಿಂಹ ಪಾಲು ಗೃಹಲಕ್ಷ್ಮಿಯರ ಅಕೌಂಟ್ಗೆ ಸಿಗುತ್ತೆ ಅಂತಾನೆ ಹೇಳ್ಬಹುದು. ಹೀಗಾಗಿ ಇನ್ ಮುಂದೆ ಹಣ ಪ್ರತಿ ತಿಂಗಳು ಸಲೀಸಾಗಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇಂದ ರಿಲೀಸ್ ಆಗುತ್ತೆ. ಯಾಕಂದ್ರೆ ಇಷ್ಟೊಂದು 1,000 ಕೋಟಿ ಹಣ ಈಗ ಘೋಷಣೆ ಕೂಡ ಮಾಡಲಾಗಿದೆ. ಅಧಿಕೃತವಾಗಿ ಈಗ ಬಿಡುಗಡೆ ಕೂಡ ಮಾಡಲಾಗುತ್ತೆ ವೀಕ್ಷಕರೇ. ಅಷ್ಟು ಮಾತ್ರವಲ್ಲದೆ ಗೃಹಲಕ್ಷ್ಮಿಯರಿಗೆ ಬಾಕಿ ಕಂತು ಹಣ ಬಿಡುಗಡೆ ಬಗ್ಗೆನೂ ಕೂಡ ಇನ್ನು 2-3 ದಿನದಲ್ಲಿ ಅಪ್ಡೇಟ್ ಬರಲಿದೆ. ಈಗಾಗಲೇ 27ನೇ ಕಂತು ಹಣ ಕೂಡ ಬಿಡುಗಡೆ ಆಗಿದೆ ವೀಕ್ಷಕರೇ. ಇನ್ನು ಬಾಕಿ ಉಳಿದಿರೋ ಕಂತು ಕೂಡ ಈಗ ಬಜೆಟ್ ನಲ್ಲಿ ಹಣವನ್ನ ಮೀಸಲಿಟ್ಟಿರೋದ್ರಿಂದ ಆದಷ್ಟು ಬೇಗನೆ ಎಲ್ಲಾ ಕಂತು ಕೂಡ ಕ್ಲಿಯರ್ ಆಗಬಹುದು ಅಂತ ಹೇಳಲಾಗ್ತಾ ಇದೆ. ಅಷ್ಟು ಮಾತ್ರವಲ್ಲದೆ ಮತ್ತೊಂದು ಬಜೆಟ್ ನಲ್ಲಿ ಬಂಪರ್ ಸಿಹಿ ಸುದ್ದಿ ಕೂಡ ಬಂದಿದೆ. ಮಹಿಳೆಯರಿಗೆ ಸಿಂಹ ಪಾಲು ಅಂತಾನೆ ಹೇಳ್ಬಹುದು. ರಾಜ್ಯದಲ್ಲಿ ಕಾರ್ಯನಿರ್ವಹಿಸುತ್ತಿರೋ 1,39,844 ಅಂಗನವಾಡಿ ಕಾರ್ಯಕರ್ತೆಯರಿಗೆ, ಸಹಾಯಕರಿಗೆ ಹೆಚ್ಚುವರಿ 1 ಜೊತೆ ಸಮವಸ್ತ್ರವನ್ನ ವಿತರಣೆ ಮಾಡೋದಾಗಿ ಘೋಷಣೆ ಮಾಡಿದ್ದಾರೆ. ಮತ್ತು ಮುಖ್ಯವಾಗಿ ಮಾಜಿ ದೇವದಾಸಿಯರು, ಲಿಂಗತ್ವ ಅಲ್ಪಸಂಖ್ಯಾತರು, ಚೇತನ ಹಾಗೂ ಧನಶ್ರೀ ಯೋಜನೆಯ ಫಲಾನುಭವಿಗಳಿಗೆ ನೀಡಲಾಗುವ ಪ್ರೋತ್ಸಾಹ ಧನ 30,000 ರೂಪಾಯಿದ ಧನ 45,000 ರೂಪಾಯಿಗೆ ಹೆಚ್ಚಳವನ್ನ ಮಾಡಲಾಗಿದೆ ವೀಕ್ಷಕರೇ. ಧನಶ್ರೀ ಯೋಜನೆ ಮೂಲಕ
ಮಹಿಳೆಯರಿಗೆ ಸಿಗುತ್ತಿರುವ ಒಂದು ಸಹಾಯಧನವನ್ನ 45,000 ರೂಪಾಯಿಗೆ ಏರಿಕೆಯನ್ನ ಬಜೆಟ್ ನಲ್ಲಿ ಘೋಷಣೆ ಮಾಡೋದರ ಮೂಲಕ ಒಂದು ಐತಿಹಾಸಿಕ ನಿರ್ಧಾರ ಅಂತಾನೆ ಹೇಳ್ಬಹುದು ವೀಕ್ಷಕರೇ. ಅಂದ್ರೆ ಇಲ್ಲಿ ಯಾರು ಮಹಿಳೆಯರು ಇದಕ್ಕೆ ಹಣವನ್ನ ಪಡ್ಕೋಬಹುದು, ಸಹಾಯಧನ ಪಡ್ಕೋಬಹುದು ಅಂದ್ರೆ ಮುಖ್ಯವಾಗಿ ಮಾಜಿ ದೇವದಾಸಿಯರಾಗಿರ್ಬೋದು, ಲಿಂಗತ್ವ ಅಲ್ಪಸಂಖ್ಯಾತರಾಗಿರ್ಬೋದು, ಚೇತನ ಹಾಗೂ ಧನಶ್ರೀ ಯೋಜನೆ ಫಲಾನುಭವಿಗಳು 30,000 ರೂಪಾಯಿ ಪಡ್ಕೊಂತ ಇದ್ದ ಒಂದು 45,000 ರೂಪಾಯಿಗೆ ಏರಿಕೆಯನ್ನ ಇಲ್ಲಿ ಮಾಡಿರುವಂತದ್ದು. ಇನ್ನು 16 ವರ್ಷದ ಒಳಗಿನ ಮಕ್ಕಳಿಗೆ ಸೋಷಿಯಲ್ ಮೀಡಿಯಾನ ಬ್ಯಾನ್ ಮಾಡೋದಾಗಿನೂ ಕೂಡ ಇಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಘೋಷಣೆಯನ್ನ ಇಲ್ಲಿ ಮಾಡಿದ್ದಾರೆ ವೀಕ್ಷಕರೇ. ಅಷ್ಟು ಮಾತ್ರವಲ್ಲದೆ ಚಿಕ್ಕ ಮಕ್ಕಳು ಅಂದ್ರೆ 16 ವರ್ಷದ ಒಳಗಿನ ಮಕ್ಕಳು ಪ್ರತಿಯೊಬ್ರು ಕೂಡ ಯಾರು ಕೂಡ ಇಲ್ಲಿ ಸೋಷಿಯಲ್ ಮೀಡಿಯಾಗಳನ್ನ ಅಂದ್ರೆ ಇನ್ಸ್ಟಾಗ್ರಾಮ್, ವಾಟ್ಸ್ಆಪ್, ಫೇಸ್ಬುಕ್, ಟ್ವಿಟರ್ ಇದನ್ನ ಬಳಕೆ ಮಾಡುವಂತೇನೆ ಇಲ್ಲ, ಇದನ್ನೆಲ್ಲ ಬ್ಯಾನ್ ಅನ್ನ ಮಾಡಲಾಗ್ತಾ ಇದೆ ಅಂತಾನು ಕೂಡ ಇಲ್ಲಿ ಘೋಷಣೆ ಮಾಡಲಾಗಿದೆ. ಹೀಗಾಗಿ ನಿಮ್ಮ ಮನೆಯಲ್ಲೂ ಕೂಡ 16 ವರ್ಷದ ಒಳಗಿನ ಮಕ್ಕಳಿದ್ದರೆ ಇನ್ಮುಂದೆ ಅವರು ಸೋಷಿಯಲ್ ಮೀಡಿಯಾ ಅಕೌಂಟ್ ಗಳನ್ನ ಓಪನ್ ಮಾಡುವಂತಿಲ್ಲ ಅವರ ಒಂದು ಹೆಸರಿನಲ್ಲಿ ಅಂತಾನು ಕೂಡ ಹೇಳಲಾಗಿದೆ. ಬಜೆಟ್ ನಲ್ಲಿ ಒಂದು ಹೊಸ ನಿಯಮ ರಾಜ್ಯಾದ್ಯಂತ ಇವತ್ತಿನಿಂದಲೇ ಜಾರಿಗೆ ಬರ್ತಾ ಇದೆ. 16 ವರ್ಷದ ಒಳಗಿನ ಮಕ್ಕಳಿಗೆ ಸೋಷಿಯಲ್ ಮೀಡಿಯಾ ಬ್ಯಾನ್ ಅಂತ ಘೋಷಣೆ ಕೂಡ ಮಾಡಿದ್ದಾರೆ ವೀಕ್ಷಕರೇ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಇದು ಸರಿನಾ, ಎಸ್ ಆರ್ ನೋ ಅಂತ ಕಮೆಂಟ್ ಮಾಡಿ ವೀಕ್ಷಕರೇ. ನೀವು ನಮಗೆ ಕೇಳ್ತೀರಾ ಅಂದ್ರೆ ಇದು ಸರಿ ಅಂತಾನೆ ಹೇಳ್ಬಹುದು. ಮಕ್ಕಳು ಶಿಕ್ಷಣ ಬಿಟ್ಟು ಮೊಬೈಲ್ ಫೋನ್ ಗಳನ್ನ ಕೈಯಲ್ಲಿ ಇಟ್ಕೊಂಡ್ಬಿಟ್ಟು ಟೈಮ್ ಪಾಸ್ ಮಾಡೋದು ಮತ್ತೆ ಸೋಷಿಯಲ್ ಮೀಡಿಯಾಗಳನ್ನ ಚಿಕ್ಕ ವಯಸ್ಸಿನಲ್ಲಿ ಬಳಕೆ ಮಾಡೋದ್ರಿಂದ ಅಡ್ಡ ಪರಿಣಾಮಗಳು ಬೀರಬಹುದು ಅಂತ ಸರ್ಕಾರ ಮುಂಜಾಗೃತ ಕ್ರಮವಾಗಿ ಈ ಒಂದು ಘೋಷಣೆ ಮಾಡಿದ್ದು ಇದು ಐತಿಹಾಸಿಕ ಘೋಷಣೆ ಅಂತಾನು ಕೂಡ ನಮ್ಮ ಪ್ರಕಾರ ಹೇಳ್ಬಹುದು. ನಿಮ್ಮ ಅನಿಸಿಕೆ ಕೂಡ ಕಮೆಂಟ್ ಮಾಡಿ. ಈಗ ಬನ್ನಿ, ರೇಷನ್ ಕಾರ್ಡ್ ಇದ್ದವರಿಗೂ ಕೂಡ ಭರ್ಜರಿ ಸಿಹಿ ಸುದ್ದಿ ಒಂದು ಬಂದಿರುವಂತದ್ದು ಅಧಿಕೃತವಾಗಿ ಘೋಷಣೆ ಆಗಿತ್ತು. ಈಗ ಮತ್ತೆ ನಮ್ಮ ಒಂದು ರೇಷನ್ ಕಾರ್ಡ್ ಗ್ರಾಹಕರಿಗೆ, ಅನ್ನಭಾಗ್ಯ ಫಲಾನುಭವಿಗಳಿಗೆ ಇಂದಿರಾ ಕಿಟ್ ವಿತರಣೆ ಮಾಡ್ತೀವಿ ಅಂತ ಅಧಿಕೃತವಾಗಿ ಬಜೆಟ್ ನಲ್ಲಿ ಘೋಷಣೆಯನ್ನ ಮಾಡಿದ್ದಾರೆ. ಮತ್ತೆ ಇದಕ್ಕೆ ಬೇಕಾಗಿರೋ ಒಂದು ಹಣವನ್ನು ಕೂಡ ಈಗ ಬಿಡುಗಡೆ ಮಾಡೋದಾಗಿ ಘೋಷಣೆಯನ್ನ ಇಲ್ಲಿ ಮಾಡಿರುವಂತದ್ದು ವೀಕ್ಷಕರೇ. ಅಂದ್ರೆ ಅನ್ನಭಾಗ್ಯ ಫಲಾನುಭವಿಗಳಿಗೆ ಈಗ ಸಿಗಲಿದೆ ಇಂದಿರಾ ಆಹಾರ ಕಿಟ್ ಅಂತ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಜೆಟ್ ಓದುವಾಗ ಘೋಷಣೆಯನ್ನ ಇಲ್ಲಿ ಮಾಡಿರುವಂತದ್ದು. ಮತ್ತೊಂದು ಹೊಸ ಯೋಜನೆ ಕೂಡ ಇಲ್ಲಿ ಘೋಷಣೆಯನ್ನ ಮಾಡಿದ್ದಾರೆ ವೀಕ್ಷಕರೇ. ಹೌದು, ಅನ್ನವಾಣಿ ಎಂಬುವ ಹೊಸ ಒಂದು ಯೋಜನೆ ಕೂಡ ಪ್ರಾರಂಭವಾಗಲಿದೆ ಅಂತ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ. ಪ್ರಸ್ತುತ ಜಾರಿಯಲ್ಲಿರುವ ಇಲಾಖೆ ಸಹಾಯವಾಣಿ 1967 ವ್ಯವಸ್ಥೆಯನ್ನ ಸ್ವಯಂ ಚಾಲಿತ ದೂರು ಕೇಂದ್ರ, ಧ್ವನಿ ಚಾಟ್ ಬಾಟ್ ಮತ್ತು ಲೈವ್ ಕರೆ ವರ್ಗಾವಣೆ ವ್ಯವಸ್ಥೆಗಳನ್ನ ಒಳಗೊಂಡ ಎಐ ಆಧಾರಿತ ಸ್ಮಾರ್ಟ್ ಅನ್ನವಾಣಿಯಾಗಿ ಪರಿವರ್ತನೆಯನ್ನ ಮಾಡಲಾಗ್ತಾ ಇದೆ. ಇನ್ನು ಆಹಾರ ಧಾನ್ಯಗಳ ವಿತರಣೆ, ನೀಡಲಾಗುವ ಚಿಲ್ಲರೆ ಹಾಗೂ ಸಗಟು ಲಾಭಾಂಶದ ಪಾವತಿಯಲ್ಲಿ ವಿಳಂಬ ನಿವಾರಿಸಲು ಫಿಸ್ಟ್ ಅಪ್ಲಿಕೇಶನ್ ಮೂಲಕ ಲಾಭಾಂಶ ನೇರ ಪಾವತಿ ಮಾಡೋದಾಗಿಯೂ ಕೂಡ ಹೇಳಲಾಗಿದೆ ವೀಕ್ಷಕರೇ. ಇನ್ನು ಮುಖ್ಯವಾಗಿ ಇಲ್ಲಿ ಆಹಾರ ಇಲಾಖೆಯಿಂದ ಒಂದು ಹೊಸ ಸಿಹಿ ಸುದ್ದಿ ಏನಂದ್ರೆ ಇಂದಿರಾ ಕಿಟ್ ವಿತರಣೆ. ಹೌದು ವೀಕ್ಷಕರೇ, ಇನ್ನು 1 ವಾರ 2 ವಾರದಲ್ಲಿ ರಾಜ್ಯಾದ್ಯಂತ ಇಂದಿರಾ ಕಿಟ್ ವಿತರಣೆ ಶುರುವಾಗಲಿದೆ ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ. ಅಂದ್ರೆ ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿ ಬೇಳೆ ಒಳಗೊಂಡ ಇಂದಿರಾ ಆಹಾರ ಕಿಟ್ ವಿತರಣೆ ಕ್ಷಣಗಣನೆ ಅಂತಾನೂ ಕೂಡ ಇಲ್ಲಿ ಹೇಳಬಹುದು. ಮಾತ್ರವಲ್ಲದೆ ಧಾರ್ಮಿಕ ಪ್ರವಾಸ ಮಾಡೋ ಭಕ್ತರಿಗೆ ಸರ್ಕಾರ ಗುಡ್ ನ್ಯೂಸ್ ಕೂಡ ಕೊಟ್ಟಿದೆ. ವೈಷ್ಣೋ ದೇವಿ ಯಾತ್ರಾರ್ಥಿಗಳಿಗೆ 5,000 ರೂಪಾಯಿ ಗಿಫ್ಟ್ ಅಂತಾನೂ ಕೂಡ ಘೋಷಣೆ ಮಾಡಲಾಗಿದೆ. ಜಮ್ಮು ಕಾಶ್ಮೀರದ ಪವಿತ್ರ ವೈಷ್ಣೋ ದೇವಿ ದರ್ಶನಕ್ಕೆ ಹೋಗುವ ರಾಜ್ಯದ ಪ್ರತಿಯೊಬ್ಬ ಯಾತ್ರಿಕರಿಗೆ 5,000 ರೂಪಾಯಿ ಧನವನ್ನ ನೀಡೋದಾಗಿನೂ ಕೂಡ ಈ ಒಂದು ಬಜೆಟ್ ನಲ್ಲಿ ಘೋಷಣೆಯನ್ನ ಮಾಡಲಾಗಿದೆ ವೀಕ್ಷಕರೇ. ಪಡಿತರ ಚೀಟಿದಾರರಿಗೆ ಹೆಚ್ಚುವರಿ ನೀಡಲಾಗ್ತಾ ಇದೆ 5 ಕೆಜಿ ಅಕ್ಕಿ ಬದಲಾಗಿ ಸರ್ಕಾರ ಇಂದಿರಾ ಕಿಟ್ ನೀಡಲು ಕೂಡ ನಿರ್ಧಾರ ಮಾಡಿದೆ. ಬಡ ಕುಟುಂಬಗಳಿಗೆ ಅವಶ್ಯವಿರುವ ದಿನ ಬಳಕೆ ದಿನಸಿ ವಸ್ತುಗಳು ಅಂದ್ರೆ ಇಲ್ಲಿ ಅಡುಗೆ ಎಣ್ಣೆ, ಬೇಳೆ, ತೊಗರಿ ಬೇಳೆ, ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ ಇದನ್ನ ಕೊಡಲಾಗುತ್ತೆ. ಹೆಚ್ಚುವರಿಯಾಗಿ ಹೆಸರು ಕಾಳಿನ ಬದಲಾಗಿ ಹೆಚ್ಚುವರಿ ತೊಗರಿ ಬೇಳೆಯನ್ನ ವಿತರಣೆ ಇಲ್ಲಿ ಮಾಡಲಾಗುತ್ತೆ ಅಂತ ಹೇಳ್ಬೋದು. ಇದು ರಾಜ್ಯದ ಬಜೆಟ್ ಇತಿಹಾಸದಲ್ಲಿ ಅತ್ಯಂತ ಒಂದು ದೊಡ್ಡ ಘೋಷಣೆ ಅಂತಾನು ಕೂಡ ಇಲ್ಲಿ ಹೇಳ್ಬಹುದು ವೀಕ್ಷಕರೇ. ನಿಮ್ಮ ಪ್ರಕಾರ ಅಕ್ಕಿ ವಿತರಣೆ ಮಾಡ್ಬೇಕಾ, ಇಂದಿರಾ ಕಿಟ್ ವಿತರಣೆ ಮಾಡ್ಬೇಕಾ? ಸರ್ಕಾರ ಈಗ ಅಕ್ಕಿ ಬಂದ್ ಮಾಡಿ ಇಂದಿರಾ ಕಿಟ್ ವಿತರಣೆ ಮಾಡೋದಾಗಿ ಘೋಷಣೆ ಮಾಡಿದೆ. ಆದ್ರೆ ಕೇಂದ್ರ ಪಾಲಿನ ಅಕ್ಕಿ ಅಂತೂ ವಿತರಣೆ ಆಗೋದು ಕಂಟಿನ್ಯೂ ಆಗುತ್ತೆ. ಹೀಗಾಗಿ ಕೇಂದ್ರದ ಅಕ್ಕಿನೂ ಸಿಗುತ್ತೆ, ರಾಜ್ಯ ಸರ್ಕಾರದಿಂದ ನಿಮಗೆ ಅನ್ನಭಾಗ್ಯ ಕಿಟ್ ಕೂಡ ಸಿಗುತ್ತೆ. ಇನ್ನು ಬಜೆಟ್ ನಲ್ಲಿ ಮದ್ಯ ಪ್ರಿಯರಿಗೂ ಕೂಡ ಒಂದು ದೊಡ್ಡ ಶಾಕ್ ಅಂತ ಹೇಳ್ಬಹುದು. ಹಂತ ಹಂತವಾಗಿ ಮದ್ಯದ ಬೆಲೆಯನ್ನ ಏರಿಕೆ ಮಾಡೋದಾಗಿ ಒಂದು ಸುಳಿವನ್ನ ಕೊಟ್ಟಿದ್ದಾರೆ. ಮದ್ಯದ ಅಂಶವನ್ನ ಆಧರಿಸಿ ತೆರಿಗೆ ಹಾಕಲು ರಾಜ್ಯ ಸರ್ಕಾರ ಈಗ ನಿರ್ಧಾರ ಮಾಡಿದೆ. ಮತ್ತೊಂದು ಏಕರೂಪ ಅಬಕಾರಿ ಸುಂಕ ಹೆಚ್ಚಳಕ್ಕೆ ತೀರ್ಮಾನ ಮಾಡಲಾಗಿದೆ. ಹಂತ ಹಂತವಾಗಿ ತೆರಿಗೆ ಹೆಚ್ಚಳಕ್ಕೆ ಸರ್ಕಾರ ನಿರ್ಧಾರ ಮಾಡಿದೆ ವೀಕ್ಷಕರೇ. ಮದ್ಯದ ಬೆಲೆ ನಿಗದಿ ಮಾಡೋ ಜವಾಬ್ದಾರಿ ಈಗ ಉತ್ಪಾದಕರ ಹೆಗಲಿಗೆ ಇದ್ದು ಮದ್ಯದ ದರ ಏರಿಕೆ ಸುಳಿವು ಇದೀಗ ರಾಜ್ಯ ಸರ್ಕಾರ ಕೊಟ್ಟಿದೆ. ಹಾಗಾಗಿ ಮದ್ಯ ಪ್ರಿಯರಿಗೆ ಇದು ಶಾಕಿಂಗ್ ಸುದ್ದಿ ಅಂತಲೇ ಹೇಳ್ಬಹುದು. ಅಷ್ಟು ಮಾತ್ರವಲ್ಲದೆ ಇನ್ ಮುಂದೆ ಇದು ಹೊಸ ಒಂದು ಅಬಕಾರಿ ನೀತಿ ಅಂತಾನು ಕೂಡ ಇಲ್ಲಿ ಹೇಳಿದ್ದು ತಪ್ಪಾಗಲ್ಲ. ಮತ್ತೆ ಮದ್ಯ ರೆಡಿ ಮಾಡೋರೆ ದರವನ್ನ ರೇಟ್ ಅನ್ನ ಫಿಕ್ಸ್ ಮಾಡಬಹುದು ಅಂತ ಹೇಳಲಾಗಿದೆ. ಮತ್ತೆ ವೀಕ್ಷಕರೇ, ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ
4 ಗ್ಯಾರಂಟಿ ಯೋಜನೆಗಳ ಬಗ್ಗೆ ಒಂದು ಅಪ್ಡೇಟ್ ಬಂದಿದೆ. ಹೌದು, ಗೃಹಲಕ್ಷ್ಮಿ ಯೋಜನೆಗೆ ಸಿಂಹಪಾಲು ಕೊಟ್ಟಿದ್ದಾರೆ, ಮತ್ತೆ ಶಕ್ತಿ ಯೋಜನೆಗೂ ಕೂಡ ಸಿಂಹಪಾಲು ಇದೆ, ಅನ್ನಭಾಗ್ಯ ಯೋಜನೆಗೂ ಕೂಡ ಹಣವನ್ನ ಬಿಡುಗಡೆ ಮಾಡಿದ್ದಾರೆ, ಗೃಹ ಜ್ಯೋತಿ ಯೋಜನೆಗೂ ಕೂಡ ಇಲ್ಲಿ ಹಣವನ್ನ ಮೀಸಲಿಟ್ಟಿದ್ದಾರೆ. ಆದ್ರೆ ಯುವ ನಿಧಿ ಯೋಜನೆ ಬಗ್ಗೆ ಏನೂ ಕೂಡ ಅಪ್ಡೇಟ್ ಬಂದಿಲ್ಲ ವೀಕ್ಷಕರೇ. ಹೌದು, ಯುವ ನಿಧಿ ಯೋಜನೆ ಫಲಾನುಭವಿಗಳಿಗೆ ಬಜೆಟ್ ನಲ್ಲಿ ಶಾಕಿಂಗ್ ಸುದ್ದಿ ಅಂತ ಹೇಳ್ಬಹುದು. ಯುವ ನಿಧಿಗಿಲ್ಲ ಅನುದಾನ ಅಂತ ಹೇಳಲಾಗ್ತಾ ಇದೆ. ಹೌದು, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಬಾರಿ ಗ್ಯಾರಂಟಿ ಯೋಜನೆಗಳಲ್ಲಿ ಅನುದಾನವನ್ನ ಮೀಸಲಿಟ್ಟಿದ್ದಾರೆ. ಸಿಂಹಪಾಲು ಗೃಹಲಕ್ಷ್ಮಿ ಯೋಜನೆಗೆ ಕೊಟ್ಟಿದ್ರೆ, ಅದೇ ತರ ಎರಡನೇದಾಗಿ 10,000 ಕೋಟಿ ರೂಪಾಯಿ ಗೃಹ ಜ್ಯೋತಿ ಯೋಜನೆಗೆ, ನಂತರ ಅನ್ನಭಾಗ್ಯ ಯೋಜನೆಗೆ 6,200 ಕೋಟಿ ರೂಪಾಯಿ, ಶಕ್ತಿ ಯೋಜನೆಗೆ 5,300 ಕೋಟಿ ರೂಪಾಯಿ. ಆದ್ರೆ ಯುವ ನಿಧಿಗೆ ಯಾವುದೇ ಅನುದಾನವನ್ನ ಘೋಷಣೆ ಮಾಡಿಲ್ಲ. ಸೊ ವೀಕ್ಷಕರೇ, ಮುಂದಿನ ಬರೋ ದಿನಗಳಲ್ಲಿ ಯುವ ನಿಧಿ ಯೋಜನೆಗೆ ಬ್ರೇಕ್ ಬೀಳುತ್ತಾ? ಇಲ್ಲ ವೀಕ್ಷಕರೇ, ಮುಂದಿನ ಬರೋ ದಿನಗಳಲ್ಲಿ ಮತ್ತೆ ಅನುದಾನವನ್ನ ಹೊಂದಾಣಿಕೆ ಮಾಡಬಹುದು. ಯಾವಾಗ ಇದು 3 ತಿಂಗಳಿಗೆ ಒಂದ್ಸಾರಿ ವಿತರಣೆ ಮಾಡ್ತಾರಲ್ಲ, ಅವಾಗ ಮತ್ತೆ ಇದರ ಬಗ್ಗೆ ಏನಾದ್ರೂ ಅಪ್ಡೇಟ್ ಇಲ್ಲಿ ಮಿಡಲ್ ಅಲ್ಲಿ ಬರಬಹುದು ಅಂತಾನು ಕೂಡ ಹೇಳಲಾಗ್ತಾ ಇದೆ. ಯಾವುದೇ ಗ್ಯಾರಂಟಿಗಳನ್ನ ನಿಲ್ಲಿಸಲ್ಲ ಅಂತಾನು ಕೂಡ ಒಂದು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಸೊ ಇಲ್ಲಿ ವೀಕ್ಷಕರೇ, ಯಾರು ಕೂಡ ಗಾಬರಿ ಆಗ್ಬೇಡಿ. ಮುಂದಿನ ಬರೋ ದಿನಗಳಲ್ಲಿ ಯುವ ನಿಧಿ ಯೋಜನೆ ಬಗ್ಗೆ ಮತ್ತೊಂದು ಅಪ್ಡೇಟ್ ಕೂಡ ಇಲ್ಲಿ ಬರಬಹುದು ವೀಕ್ಷಕರೇ. ಬಜೆಟ್ ನಲ್ಲಿ ಮತ್ತೆ ವಸತಿ ಯೋಜನೆ ಬಗ್ಗೆನೂ ಕೂಡ ಅಪ್ಡೇಟ್ ಬಂದಿದೆ. 3 ಲಕ್ಷ ಮನೆಗಳನ್ನ ಪೂರ್ಣ ಮಾಡೋ, ಅಂದ್ರೆ ಈ ಒಂದು ಸಾಲಿನಲ್ಲೂ ಕೂಡ 3 ಲಕ್ಷ ಮನೆಗಳನ್ನ ಪೂರ್ಣ ಮಾಡೋದರ ಗುರಿಯನ್ನ ಹೊಂದಲಾಗಿದೆ. ಹಿಂದಿನ ಸರ್ಕಾರ ಅನುದಾನ ನೀಡದೆ ಮಂಜೂರಾತಿ ನೀಡಿರುವ 4,90,000 ಮನೆಗಳನ್ನ ಪೂರ್ಣ ಮಾಡೋದಕ್ಕೆ ಕ್ರಮ ತೆಗೆದುಕೊಳ್ತೀವಂತ ಬಜೆಟ್ ನಲ್ಲಿ ಒಂದು ಬಂಪರ್ ಸಿಹಿ ಸುದ್ದಿ ಕೊಟ್ಟಿದ್ದಾರೆ. ಮನೆ ಇಲ್ಲದವರಿಗೆ ವಸತಿ ಯೋಜನೆ ಫಲಾನುಭವಿಗಳಿಗೂ ಕೂಡ ರಾಜ್ಯ ಸರ್ಕಾರದಿಂದ ಒಂದು ಬಜೆಟ್ ನಲ್ಲಿ ಕೊನೆಗೂ ಸಿಹಿ ಸುದ್ದಿ ಸಿಕ್ಕಿದೆ ಅಂತ ಹೇಳ್ಬಹುದು. ಇನ್ನು KHB ಸೂರ್ಯ ಕ್ರೀಡಾಗ್ರಾಮ ಎಂಬ ಹೆಸರಿನಲ್ಲಿ ಕರ್ನಾಟಕ ಗೃಹ ಮಂಡಳಿ ವತಿಯಿಂದ ಬೆಂಗಳೂರು ನಗರ ಜಿಲ್ಲೆಯ ಆನೇಕಲ್ ತಾಲೂಕಿನಲ್ಲಿ 80,000 ಆಸನ ಸಾಮರ್ಥ್ಯವುಳ್ಳ ಕ್ರಿಕೆಟ್ ಕ್ರೀಡಾಂಗಣ ಹಾಗೂ ಕ್ರೀಡಾಕೂಟಗಳನ್ನು ನಡೆಸಲು ಅನುಕೂಲವಾಗುವಂತೆ ಅಂತಾರಾಷ್ಟ್ರೀಯ ಕ್ರೀಡಾಂಗಣವನ್ನು ನಿರ್ಮಾಣ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಷ್ಟು ಮಾತ್ರವಲ್ಲದೆ KHB ವತಿಯಿಂದ ನಮ್ಮ ಮನೆ ಯೋಜನೆಯಡಿಯಲ್ಲಿ ಮುಂದಿನ 2 ವರ್ಷಗಳಲ್ಲಿ 50,000 ನಿವೇಶನಗಳು ರಿಯಾಯಿತಿ ದರದಲ್ಲಿ ವಿತರಣೆ, ಅಂದ್ರೆ ಸರ್ಕಾರ ರಿಯಾಯಿತಿ ದರದಲ್ಲಿ ನಿವೇಶನಗಳನ್ನ ವಿತರಣೆ ಮಾಡಲಿದೆ. KHB ವತಿಯಿಂದ ನಮ್ಮ ಮನೆ ಯೋಜನೆ ಅಂತಾನೂ ಕೂಡ ಇಲ್ಲಿ ಒಂದು ಯೋಜನೆಯನ್ನ ಘೋಷಣೆ ಮಾಡಲಾಗಿದೆ ವೀಕ್ಷಕರೇ. 50,000 ನಿವೇಶನಗಳು ಅಂತ ಹೇಳಲಾಗಿದೆ. 3 ಲಕ್ಷ ಮನೆಗಳನ್ನ ಪೂರ್ಣ ಮಾಡೋ ಗುರಿಯನ್ನ ಹೊಂದಲಾಗಿದೆ ಈ ವರ್ಷದಲ್ಲಿ ಅಂತಾನೂ ಕೂಡ ಒಂದು ಸಿಹಿ ಸುದ್ದಿ ಕೊಡಲಾಗಿದೆ ವೀಕ್ಷಕರೇ. ಇನ್ನು ಕೊನೆಯದಾಗಿ ಬಂಗಾರ ಮತ್ತು ಬೆಳ್ಳಿ ಖರೀದಿ ಮಾಡೋರಿಗೆ ಮತ್ತೆ ಸಿಹಿ ಸುದ್ದಿ ಅಂತ ಹೇಳ್ಬಹುದು. ಸತತ 4-5 ದಿನದಿಂದ ಬಂಗಾರ ಬೆಳ್ಳಿ ದರ ಇಳಿಮುಖದಲ್ಲಿ ಸಾಗ್ತಾ ಇದೆ. ಎದಕ್ಕಂದ್ರೆ US ಡಾಲರ್ ಇಂಡೆಕ್ಸ್ ಈಗ ಸ್ಟ್ರಾಂಗ್ ಆಗ್ತಾ ಇದೆ. ಹೌದು ವೀಕ್ಷಕರೇ, ಜಾಗತಿಕ ಮಟ್ಟದಲ್ಲಿ ಅಮೆರಿಕ, ಇಸ್ರೇಲ್ ಮತ್ತು ಇರಾನ್ ನಡುವೆ ಯುದ್ಧ ಪ್ರಾರಂಭವಾದ್ರೂ ಕೂಡ ಅಮೆರಿಕದ ಡಾಲರ್ಗೆ ಏನೂ ಕೂಡ ಪೆಟ್ಟು ಬಿದ್ದಿಲ್ಲ. ಹೊರತಾಗಿ ಅಮೆರಿಕ ಡಾಲರ್ ಮತ್ತೆ ಮೇಲೆ ಜಿಗಿತಾ ಇದೆ. ಅದರ ತಕ್ಕಂತೆ ಜನರು ಡಾಲರ್ಸ್ ಅಲ್ಲಿ ಹೂಡಿಕೆ ಮಾಡಲು ಮುಂದಾಗ್ತಾ ಇದ್ದಾರೆ. ಹೀಗಾಗಿ ಬಂಗಾರ ಬೆಳ್ಳಿಯಲ್ಲಿ ಸೆಂಟ್ರಲ್ ಬ್ಯಾಂಕ್ಗಳು ಹೂಡಿಕೆ ಮಾಡೋದನ್ನ ಕಡಿಮೆ ಮಾಡಿದ್ದು ಇದಕ್ಕೆ ಒಂದು ಬಂಗಾರ ಬೆಳ್ಳಿ ಇಳಿಕೆಗೆ ಕಾರಣ ಅಂತ ಹೇಳ್ಬಹುದು. ಮತ್ತೆ 770 ರೂಪಾಯಿ 10 ಗ್ರಾಮ್ ಮೇಲೆ ಇಳಿಕೆ ಆಗೋದ್ರ ಮೂಲಕ ಬಂಗಾರ ಬೆಳ್ಳಿದಾರರಿಗೆ ಒಂದು ಖರೀದಿದಾರರಿಗೆ ಸಿಹಿ ಸುದ್ದಿ ಅಂತ ಹೇಳ್ಬಹುದು ವೀಕ್ಷಕರೇ. ನಿನ್ನೆ 1,62,880 ರೂಪಾಯಿ ಇತ್ತು. ಇವತ್ತು 1,62,110 ರೂಪಾಯಿ ಆಗಿದೆ. ಅಂದ್ರೆ 770 ರೂಪಾಯಿ 24 ಕ್ಯಾರೆಟ್ ಚಿನ್ನ ಕಡಿಮೆ ಆಗಿದೆ. ಅದೇ ತರ ನೀವೇನಾದ್ರೂ 22 ಕ್ಯಾರೆಟ್ ಚಿನ್ನ ಖರೀದಿ ಮಾಡ್ತೀರಾ ಅಂದ್ರೆ 700 ರೂಪಾಯಿ ಇಳಿಕೆ ಆಗಿದೆ ವೀಕ್ಷಕರೇ. 22 ಕ್ಯಾರೆಟ್ 10 ಗ್ರಾಮ್ ಚಿನ್ನದ ಬೆಲೆ 1,48,600 ರೂಪಾಯಿ ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ. ಅದೇ ತರ 1 ಕೆಜಿ ಬೆಳ್ಳಿ ದರವು ಕೂಡ ವೀಕ್ಷಕರೇ ಈಗ ಮತ್ತೆ ಇಳಿಕೆ ಕಾಣೋದ್ರ ಮೂಲಕ ಒಂದು ಸಿಹಿ ಸುದ್ದಿ ಕೊಟ್ಟಿರುವಂತದ್ದು. 2,95,000 ರೂಪಾಯಿದದ್ದು ಈಗ 2,85,000 ರೂಪಾಯಿ ಆಗಿದೆ. ಆದ್ರೆ ಗೋಲ್ಡ್ ಫ್ಯೂಚರ್ಸ್ MCX ಅಲ್ಲಿ ಟ್ರೇಡಿಂಗ್ ಅಲ್ಲಿ ಬೆಳ್ಳಿ ದರ ದಿಢೀರನೆ ಮತ್ತೆ ಕುಸಿತ ಕಂಡಿದೆ. ಮತ್ತೆ ಈಗ 2,70,000 ರೂಪಾಯಿ ಅತ್ತ ಟ್ರೇಡ್ ಕೂಡ ಆಗ್ತಾ ಇರುವಂತದ್ದು. ಇವತ್ತಿಗೆ ಇಷ್ಟ ಆಗಿತ್ತು. ವಿಡಿಯೋ ನಿಮಗೆ ಇಷ್ಟ ಆದ್ರೆ ವಿಡಿಯೋಗೆ ಲೈಕ್ ಮಾಡಿ. ಇವತ್ತಿನ ಬಜೆಟ್ ವಿಡಿಯೋ ನಿಮಗೆ ಹೇಗನಿಸ್ತು, ಬಜೆಟ್ ಹೇಗನಿಸ್ತು ಬೇಗನೆ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತಿ.